ನಿಮಗೆ ಎಲ್ಲೆಲ್ಲೂ 1,00,000 ಹುಟ್ಟಿಸ್ಕೊಬರೋ ಯೋಗ್ಯತೆ ಇಲ್ಲ. 1,00,000 ಹುಟ್ಟಿಸ್ಕೊಂಬರಕ್ಕಾಗಲ್ವಾ? ನೀನು ಮಾತು ಕೇಳೆ ಮತ್ತೆ ನಾನು ಇಷ್ಟೊಂದು ಸಾಲ ಮಾಡ್ಕೊಂಡಿರೋದು ಸುಮ್ಮನೆ. ನನಗೆ ಇವಾಗ ಗೊತ್ತಾಗ್ತೈತಿ. ಇವಾಗ ಹಂಗೆಲ್ಲ ಮಾತಾಡಬೇಡ. ನಿನ್ನಿಂದಲೇ ಸಾಲ ಮಾಡ್ಕೊಂಡು ನಾವು ಬೀದಿ ಬೀಳೋದಕ್ಕೆ ಕಾರಣನೇ ನೀನು. ನೋಡು, 1,00,000 ನಿಮ್ಗೆ ದುಡ್ಡು ಸಿಗ್ಲಿಲ್ಲ, 1,00,000 ದುಡ್ಡು ಹುಟ್ಟಿಸ್ಕೊಂಬರೋ ಯೋಗ್ಯತೆ ಇಲ್ಲ ಅಂದಮೇಲೆ ನನ್ನ ಮೇಲೆ ಯಾಕೆ ನಿಗೃತಿ ಇದ್ದೀರಾ ನೀವು? ನನಗಂತೂ ಮರ್ಯಾದೆ ಹೋಗ್ತಾ ಐತೆ. ಬಂದು ಹೊರಗಡೆ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ, ಊರೆಲ್ಲ ನೋಡ್ತಾ ಇದ್ದಾರೆ. ಏನೋ ತಿಪ್ಪೇಶಣ್ಣ, ನಾನು ಏನೋ ನೀವು ಎಲ್ಲನ ಬೇಜಾನ್ ಮಾಡಿದ್ದೀರಾ ಆಸ್ತಿ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವೆಲ್ಲ ಸಾಲ ಮಾಡಿರೋದು ಅಂತ ಹೇಳಿ ಎಲ್ಲರೂ ನಮಗೆ ಇವತ್ತು ಹೆಂಗೆ ಅವಮಾನ ಮಾಡ್ತಾ ಇದ್ದಾರೆ ಗೊತ್ತಾ? ನಿಜವಾಗ್ಲೂ ಇವತ್ತು ನನಗೇನೋ ಒಂಥರ ಬೆಲೆ ಗೌರವ ಇತ್ತೆಲ್ಲ ಕಳ್ಕೊಬಿಟ್ಟೆ. ಯಾರು ಇನ್ಮೇಲಿಂದ ನನ್ನ ಕೆಲಸಕ್ಕೆ ಬರೋದಿಲ್ಲ, ನನ್ನ ಬಿಸ್ನೆಸ್ ಏನೂ ಆಗೋದಿಲ್ಲ, ಆ ಲೋನ್ ತಗೊಂಡ್ರು ಅದನ್ನ ತೀರ್ಸೋಕೆ ಆಗೋದಿಲ್ಲ. ಸುಮ್ಮನೆ ಮಾರ್ಬಿಡೋದೇ ಒಳ್ಳೇದು. ಮಾರಿಲ್ಲನ ಮರದ ಕೆಳಗಡೆ ಹೋಗೋಣ ನಡಿ. ಮನೇಲ್ದವ್ರಿಗೆ ಮರದ ನೆರಳು ಸಿಗಲ್ಲ ಅಂತಾರಲ್ಲ, ಹಂಗೆ ಮನೇನು ಬೇಡ ಏನು ಬೇಡ, ಮನೆ ಲೋನ್ ತಗೊಂಡ್ರೆ ಎಲ್ಲಿಂದ ತೀರ್ಸಂತಂದು. ನೀನು ಕೆಲ್ಸಕ್ಕೆ ಹೋಗಂಗಿದೆಯೇ? ನಾನು ಕೆಲ್ಸಕ್ಕೆ ಹೋಗಂಗಿದ್ದೀನಿ. ಇವಾಗ ನಾನು ಕೆಲಸ ಮಾಡ್ಸೋಕೆ ಬಿಸ್ನೆಸ್ ಮಾಡ್ಸೋಕ್ಕೆ ಕೆಲಸಗಳು ಯಾರು ಬರೋದಿಲ್ಲ, ಎಲ್ಲ ಕೈ ಕೊಟ್ಟರು. ನೀನು ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಡುವಂತೆ ಅಂತ ಹೇಳಿ ಸಂಬಳ ಕೊಡ್ದಂಗೆ ಬಂದು ಯಾರು ಕೆಲಸ ಮಾಡ್ತಾರೆ ಹೇಳು? ಅವರು ಹೊಟ್ಟೆಪಾಡಿಗಾಗಿನೇ ತಾನೇ ಕಷ್ಟಪಡೋದು, ಅವರಿಗೆ ದುಡ್ಡಿಗಾಗಿನೇ ತಾನೇ ಅವರು ಕೆಲಸ ಮಾಡೋದು. ನೀನು ದುಡ್ಡು ಕೊಡಲಿಲ್ಲ ಅಂದಮೇಲೆ ಹೆಂಗೆ ಬಂದು ಕೆಲಸ ಮಾಡ್ತಾರೆ ಅವರು? ಸುಮ್ಮನೆ ಅತ್ಲಾಗೆ ನಿಮ್ಮ ಕೈಲಿ ಹುಟ್ಟಿಸ್ಕೊಬರಕ್ಕಾಗ್ದಿಲ್ಲದಕ್ಕೆ ಯಾಕೆ ಹೇಳ್ತೀರ? ಮನೆ ಮಾರ್ತಿರಂತೆ. ಹೋಗಿ ದುಡಿಬೇಕಪ್ಪ. ಮುಚ್ಚೆ ನಿಮ್ಮ ಮರ್ಯಾದಿಲ್ಲ ನಿನ್ನಿಂದನ. ಅಲ್ಲ, ನನ್ನ ಯಾಕೆ ಹೊಡಿತಾ ಇದ್ದೀರಾ ನೀವು? ನನ್ನ ಯಾಕೆ ಹೊಡಿತಾ ಇದ್ದೀರಾ ಅಂತ ಹೇಳಿ ನನ್ನ ಹೊಡಿಯೋ ಅಂಥದ್ದೇನಿಲ್ಲ ನೀವು. ಮತ್ತೆ ನಾನು ಹಿಂಗೆ ಸಾಲ ಮಾಡ್ಕೊಂಡು ಹಿಂಗೆ ಬೀದಿಗೆ ಬೀಳೋದಕ್ಕೆ ಕಾರಣನೇ ನೀನು. ಇದೆಲ್ಲ ಶೋಕಿ ಜೀವನ ಬೇಡ ಅಂತ ಹೇಳಿದೆ. ಕೆಲಸದಾಳ ಗುಡಿ ಕೊಡೋಕ್ಕಾಗುತ್ತೆ, ಅವ್ರದ್ದು ಎಲ್ಲಿಗೆ ಹೋಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ನನಗೆ ನನ್ನ ಜೀವನ ಹಾಳು ಮಾಡಿದವಳು ನೀನೇನೆ. ನಾನೇನು ಮಾಡಿದೆ? ಇವಾಗ ನೀವು ಒಳ್ಳೆ ಹಿಂಗಾಡ್ತಾ ಇದ್ದೀರಿ ನನ್ನ ಮೇಲೆ. ನಾನೇನು ಮಾಡಿದೆ ಅಂತ ಹೇಳಿ? ನಾನು ಹೇಳಿದ್ನ ನಿಮಗೆ ಸಾಲ ಮಾಡ್ಕೊಳ್ರಿ ಅಂತ ಹೇಳಿ? ನೀವು ಮಾಡಿದವರು. ನನಗೆಲ್ಲ ಬೇಕು ಅಂತ ಕೇಳಿದೆ, ಮನೆಗೆ ಎಲ್ಲ ತಗೊಂಬಂದು ಕೊಟ್ರಿ. ಇವಾಗ ನಾನು ನೋಡಿದ್ರೆ ನೀವು ಹಿಡ್ಕೊಂಡು ಸಾಲದಾರ ಮರ್ಯಾದೆ ತೆಗಿತಾರೆ ಅಂತ ಹೇಳಿ. ಅಪ್ಪ ಯಾಕೆ ಹೊಡಿತಾ ಇದ್ದೀರಾ ಅಮ್ಮನ? ಹೊಡಿಬೇಡಿ ಅಪ್ಪ, ಯಾಕೆ ಹೊಡಿತಾ ಇದ್ದೀರಾ? ಅಲ್ಲ ನೋಡಮ್ಮ, ಸಾಲ ಮಾಡಿಸ್ಬಿಟ್ಟಿದ್ದಾಳೆ. ಇಷ್ಟೊಂದು ಸಾಲ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಗಿನ್ನ 1,00,000 ಹುಟ್ಟಿಸ್ಕೊಬರೋ ಯೋಗ್ಯತೆ ಇಲ್ಲ ಅಂತ ಹೇಳಿ ನನಗೆ ನಿಮ್ಮಮ್ಮ ಅವಮಾನ ಮಾಡ್ತಾ ಇದ್ದಾಳೆ. ನಿಮ್ಮಮ್ಮನ ಮಾತು ಕೇಳಿ ನಾನು ಹಾಳಾಗ್ಬಿಟ್ಟೆ ಕಣಮ್ಮ. ಬಿಡಪ್ಪ, ಹೊಡಿಬೇಡ ಬಿಡು, ಏನು ಮಾಡೋಕ್ಕಾಗುತ್ತೆ? ಏನೋ ಒಂದು ಕಡೆ ಕೆಲವೊಂದು ಕಡೆ ಸಹಾಯ ಆಗುತ್ತೆ, ಸುಮ್ಕಿರಪ್ಪ. ಯಾರು ಸಹಾಯ ಮಾಡಕ್ಕೆ ಬರ್ತಾರಮ್ಮ? 1,00,000 ಸಿಕ್ತಿಲ್ಲ, ಹೋಗಯ್ಯ ನೀನು ಇಸ್ಕೊಂಡಿರೋದೆ ಕೊಡು ಅಂತ ನಾನು ಕೇಳಬಾರ್ದವ್ರನ್ನೆಲ್ಲ ಕೇಳಿದೆ. ನೀನು ಸಂಗೀತನ ಕೇಳ್ತೀನಿ ಅಂತ ಹೋಗಿದ್ದಲ್ಲ, ಏನಂತ ಆ ಹುಡುಗಿ ಅಂತೂ 1,00,000 ದುಡ್ಡು ತಿಂತಾರೆ ನಮಗೆ ಆಡುತ್ತೆ. ಏನು ಕೊಡೋಕ್ಕಾಗಲ್ವ? ಕೊಡ್ತಿದ್ವಿ. ಅಯ್ಯೋ ಕೇಳಿದೆ ಕಣಪ್ಪ, ಅವಾಗ ಕೊಡಲ್ವಂತ ಅವರೆಲ್ಲನೂ ಸ್ವಲ್ಪ ತಗೊಂಡಿದ್ದಾರಂತ ಇದೆ ಊರಾಗೆ. ಅದಕ್ಕೆ ಇಲ್ಲ ನಮ್ಮ ಹತ್ರ ಎಲ್ಲ ಕೊಡೋಕ್ಕೆ ಅಂತ ಹೇಳಿದ್ರು. ಅವರೆಲ್ಲ ಕೊಡೋ ಅಂಥವ್ರಲ್ಲ. ಅಲ್ಲ, ಇವನ್ನೆಲ್ಲ ಮಾರಿಬಿಡ್ರಿ, ಇಲ್ಲಾಂದರೆ ಸೋಫಾ ಇದನ್ನೆಲ್ಲ ಮಾರಿಬಿಡ್ರಿ, 1,00,000 ದುಡ್ಡು ಆಗುತ್ತಲ್ಲ. ಮಾರ್ಬಿಡ್ತೀವಮ್ಮ. ಮಾಡೋದು 1,00,000 ದುಡ್ಡು ಕಟ್ಟಿ ತಗೊಬಿಟ್ರೆ ಆ ಲೋನ್ ಯಾತ್ರಲ್ಲಿ ತೀರಿಸ್ತೀಯ ಮತ್ತೆ? ದುಡಿಬೇಕಪ್ಪ, ದುಡ್ದು ತೀರಿಸ್ಬೇಕು. ಇವಾಗ ಮನೇಲಿರೋದು ವಾಷಿಂಗ್ ಮಿಷಿನು, ಫ್ರಿಜ್ಜು, ಸೋಫಾ ಇದನ್ನೆಲ್ಲ ಮಾರ್ಕೊಂಬಂದ್ಬಿಡು. ಹೋಗಿ ಅರ್ಧ ರೇಟಿಗೆ ತಗೊಳ್ತಾರಲ್ಲ, ಎಲ್ಲ ಮಾರ್ಕೊಂಬಂದ್ಬಿಡು. ಹೆಂಗೋ 1,00,000 ದುಡ್ಡು ಆಗುತ್ತೆ. ತೊಗೊಂಡೋಗಿ ಮಾರ್ಬಿಡಮ್ಮ. ಎಷ್ಟು ಹಾಕ್ಸ್ಕೊಂತಾರೆ ಅವನ್ನೆಲ್ಲ ಮಾರಿದ್ರೆ ಅವೆಲ್ಲ ಜುಜುಬಿ. ಈಗೆಲ್ಲ ತಗೊಂಡೋಗಿ ಕೊಟ್ಟರು ಅತ್ಲಾಗಿ ಯಾತಕ್ಕೆ ಬರೋಲ್ಲ, ಏನಿಲ್ಲ. ಸುಮ್ಮನೆ ನನಗಂತೂ ಎಲ್ಲ ಇವತ್ತು ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು. ನನಗೆ ಏನಾನ ಮಾಡ್ಕೊಬಿಡೋಣಪ್ಪ. ಈ ಸಾಲದಾರ ಕಾಟಕ್ಕೆ ಇರಬಾರ್ದು ಅನ್ನಿಸ್ಬಿಟ್ಟೈತೆ ನನಗಂತೂ. ಅಷ್ಟು ನನಗೆ ತೊಂದರೆ ಆಗ್ಬಿಟ್ಟೈತೆ ನಿಜವಾಗ್ಲೂ. ಸಾಲದಾರ ಕಾಟದಿಂದ ತಡೆಯೋದಕ್ಕಾಗ್ತಿಲ್ಲ. ಮರ್ಯಾದೆ ಕಳೀತಾ ಇದ್ದಾರೆ, ನಡ ಆದಿಲ್ ಬೀದಿಲಿ ಉಗುಳ್ತಾ ಇದ್ದಾರೆ ನನ್ನ. ನಾನು ಎಷ್ಟಂತ ಉಗುಳಿಸ್ಕೊಳ್ಳೋಣ, ಎಷ್ಟಂತ ಮರ್ಯಾದೆ ತೆಗೆಸ್ಕೊಳ್ಳೋಣ ನಾನು? ಸ್ವಲ್ಪನಾದ್ರೂ ನಿನ್ನ ನಾಚಿಕೆ ಮಾನ ಮರ್ಯಾದೆ ಇದ್ದೋಳಾಗಿದ್ರೆ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ಅಯ್ಯೋ ಇವದೊಳೆ ಚೆನ್ನಾಗತ್ ನೋಡಮ್ಮ ನಿಮ್ಮ ಅಪ್ಪನ. ಅಪ್ಪ ಹೊಡಿಬೇಡ, ಸುಮ್ಮನಿರಪ್ಪ. ಯಾಕೆ ಹೊಡಿತೀಯ? ನಮ್ಮ ಮನೆಗೆ ಸಾಮಾನು ಐತಲ್ಲ ಬೇಜಾನು, ತಗೊಂಡೋಗಿ ಮಾರಿದ್ರಾಯ್ತು. ಇಲ್ಲಿರೋ ಸೋಫಾ ಒಂದು ಹಾಲಲ್ಲಿರಲಿ, ಅಲ್ಲಿರೋ ಬೆಡ್ರೂಮಲ್ಲಿರೋ ಮಂಚಗಳೆಲ್ಲ ತಗೊಂಡೋಗಿ ಕೊಡಿ. ಅಲ್ಲಿ ಹಾಕಿರೋ ಟಿ ವಿಗಳು, ವಾಷಿಂಗ್ ಮಿಷಿನು, ಫ್ರಿಜ್ಜು ಎಲ್ಲ ಏನೇನಿದೆ ಎಲ್ಲ ತಗೊಂಡೋಗಿ ಕೊಡ್ರಿ. 1,00,000 ದುಡ್ಡಾಗುತ್ತೆ. ಇವಾಗ ಡಬಲ್ ಡೋರ್ ಫ್ರಿಜ್ಜು ಹೆಂಗಲ್ಲ ಅಂದ್ರೂ ಒಂದು ಏನೋ ತಗೊಂಡಿದ್ದು ಒಂದು 25,000, ಹೆಂಗಲ್ಲ ಅಂದ್ರೆ ಒಂದು 15,000 ಕೊಡ್ತಾರೆ. ಇನ್ನೂ ಚೆನ್ನಾಗೈತೆ, ಹೊಸ ಥರ ಐತೆ. ಒಂದು 15,000ನಾದರೂ ಕೊಡ್ತಾರೆ. ವಾಷಿಂಗ್ ಮಿಷಿನು ಅದು 40,000, ಒಂದು 20,000ನಾದರೂ ಅರ್ಧ ರೇಟಿಗೆ ಹಾಕಿಸ್ಕೊಳ್ತಾರೆ. ಮತ್ತು ಅದು ಮಂಚ ಅದೊಂದು 15,000ಕ್ಕೆ ತೊಗೊಳ್ತಾರೆ. ದೊಡ್ಡ ಡಬಲ್ ಮಂಚ, 3 ಜನ ಮಲ್ಕೊಳ್ಳೋಷ್ಟು ಚೆನ್ನಾಗೈತೆ ಅದು. ಅದೊಂದು 15,000. ಇನ್ನೊಂದು ಮಂಚ, ಅದು ಅಲ್ಲಿರೋ ಟಿ ವಿಗಳು ಎಲ್ಲ ಹಾಕ್ಬಿಡು ಸಾಕು. ಹಾಲಲ್ಲಿರೋ ಇವು ಸೋಫಾಗಳು ಅಷ್ಟೇ ಸಾಕು ಅತ್ಲಾಗೆ, ಇನ್ನೇನು ಬೇಡ. ಎಲ್ಲ ಮಾರ್ಬಿಡಪ್ಪ. ಎಲ್ಲ ಮಾರ್ಬಿಟ್ಟು ಸುಮ್ಮನೆ 1,00,000 ಕಟ್ಟಿ ಸಾಲ ತಗೊಂಡು ತೀರ್ಸೋಕ್ಕಾಗುತ್ತೆ. ಹೆಂಗ ಸಾಲ ತೀರುತ್ತೆ ಕಣಪ್ಪ. ಲೋನ್ ತಗೊಂಡ್ರೆ ನೀವು ಯಾಕಪ್ಪ ಅಮ್ಮ ನೋಡಿತೀರ? ಹೊಡಿಬೇಡಿ, ಸುಮ್ಮನಿರಪ್ಪ. ನಾನು ಏನು ಮಾಡೋಣ? ನೀನು ಹಂಗೆ ಹೊಡಿದ್ರೆ ಅಮ್ಮ ನಾನು ಏನು ಮಾಡೋಣ ಹೇಳು? ಯಾರ್ದು 1 ರೂಪಾಯಿ ಆದ ಇಲ್ಲ ಅಂದಮೇಲೆ ಹಿಂಗೆ ಮತ್ತೆ ಆಗೋದು. ಎಷ್ಟಂತ ನಾವೊಬ್ಬರೇ ಪಜ್ಜಿತಿ ಬೀಳಲ್ಲ, ಹಿಂಗಾಗ್ಬಿಡ್ತು. ಇವಾಗ ನಿನ್ನ ಗಂಡನಿಂದನೂ ನಮಗೆ ಮರ್ಯಾದೆ ಹೋಗ್ಬಿಡ್ತು ಕಣಮ್ಮ. ಅವನು ನಿನ್ನ ಗಂಡನು ನನ್ನ ಏನು ಮಾಮ ನಾನು ಹೆಂಗೆ ದುಡ್ಕೊಂಡು ತಿಂತಿದ್ದೆ ಅಂತ ಬೈದಾಕ್ಬಿಟ್ಟ. ಬಿಡು, ಅವ್ರದ್ದೇನು ಲೆಕ್ಕ ಇಲ್ಲ ಇವಾಗ ನಮಗೇನು. ಇವಾಗ ಸಾಲ ತೀರ್ಸಿದ್ದೆ ಲೆಕ್ಕ, ಅವ್ರದೆಲ್ಲ ಏನು ಲೆಕ್ಕ ಇಲ್ಲ. ಅವ್ರು ಏನಾನ ಅನ್ಕೊಂಬ್ಲೇಳು, ಏನು ಮಾಡೋಕ್ಕಾಗುತ್ತೆ?
ನಾವು ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ಸಂಗೀತಕ್ಕ ಏನು ಅನ್ಕೊಂತೋ ಏನೋ, ನೋಡಪ್ಪ ಇವಾಗ ಹೆಂಗೆ ಮಾಡಿದ್ರು ಏನು, ಇವಾಗ ಯಾಕಪ್ಪ ಹಿಂಗೆ ಮಾಡ್ಕೊಂಡ್ರು ಅಂತ ಹೇಳಿ ಎಷ್ಟು ನಮ್ಮನ್ನು ಅನ್ಕೊಂಡಿರ್ತಾರೋ ಏನೋ, ಏನು ಮಾಡೋದು. ಇವಾಗೆಲ್ಲನ ಹಿಂಗಾಗ್ಬಿಡ್ತು. ನಾನೊಂಥರ ಏನೋ ಲೆವೆಲ್ ಇಟ್ಕೊಂಡಿದ್ದೆ ನಮ್ಮ ಮನೇಲಿ ಹಾಗೆ ಹೀಗೆ ಅಂತ ಹೇಳಿ, ಇವಾಗ ಅದಕ್ಕೆ ಅದೇ ಇಲ್ದಂಗೆ ಆಯ್ತಲ್ಲಪ್ಪ, ನನ್ನ ಲೆವೆಲ್ ಎಲ್ಲ ಹೋಯ್ತಲ್ಲಪ್ಪ ಅನ್ನಿಸ್ತೈತೆ ನನಗೆ. ಸುಮ್ಮನಿರೇ, ನಮ್ದಿರೋ ಲೆವೆಲ್ ಎಲ್ಗೂ ಹೋಗಲ್ಲ. ಸಾಲ ತಿರ್ಬಿಟ್ರೆ ಅದನ್ನೇನು ತಗೊಳ್ಳೋದೇನು ದೊಡ್ಡದಲ್ಲ, ಬೆದ್ದಾಗ ತೊಗೊಂಬರ್ತೀನಿ. ವಾಷಿಂಗ್ ಮಿಷಿನು, ಫ್ರಿಜ್ಜು ಅದನ್ನೆಲ್ಲನ. ಮತ್ತು ಅದನ್ನೇನು ತಗೊಳ್ಳೋದು ದೊಡ್ಡದಲ್ಲ ಕಣಮ್ಮ ಅಂತ ಹೇಳಿದೆ ನಾನು. ಸಾಕತ್ಲಾಗೆ ಮನೆ ಕಟ್ಟಕ್ಕಾದ್ರೂ ಸಾಲ ಮಾಡ್ಕೊಂಡ್ರೆ ಸಾಕು, ಅದೆಲ್ಲ ಈಗ ನಮ್ದು ಅದು ಹೆಂಗೋ ಆಯಿತು ಕಣಮ್ಮ. ಇದು ಒಳಗಡೆದೈತಲ್ಲ, ಅದಕ್ಕೆ ನಿಮ್ಮಮ್ಮ ಜಾಸ್ತಿ ನನಗೆ ದುಡ್ಡು ಖರ್ಚು ಮಾಡಿಸ್ಬಿಟ್ಟಿದ್ದು. ಎಷ್ಟು ದುಡ್ಡು ಆಗೈತೆ ಅಂದರೆ ಇದಕ್ಕೆ ಸುಮ್ಮನೆ ನಾನೊಂದಿಷ್ಟು ಕಟ್ಕೊಳ್ಳೋಣ ಕಣಮ್ಮ ಇರೋದಕ್ಕೆ ಅಂತ ಬಡ್ಕೊಂಡೆ. ಇಲ್ಲ ಸ್ಟ್ಯಾಂಡರ್ಡಾಗಿ ಆಗಬೇಕು ಅಂದ್ಲು. ಸ್ಟ್ಯಾಂಡರ್ಡ್ ಅಂತ ಹೋಗಿ ಇವತ್ತು ತಿರುಪೆ ಶೋಕಿ ಮಾಡಿ ನಾವು ಬೀದಿಗೆ ಬಿದ್ದಂಗೆ ಆಯಿತು ಅಲ್ಲ. ನಾನು ಅವತ್ತು ಹೇಳಿದೆ, ಬೇಡ ಕಣೆ, ದುಡ್ಡಿದ್ರೆ ಎಷ್ಟೊತ್ತು ತರೋದು, ಅರ್ಧ ಗಂಟೆಗೆ ಹೋಗಿ ಹಾಕೊಂಬರ್ಬೋದು. ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನ್ ತರೋದೇನು ದೊಡ್ಡದಲ್ಲ, ಇವಾಗ ನಾವು ಮನೆ ಒಂದು ಮಾಡ್ಕೊಂಡ್ರೆ ಅದೇನು ದೊಡ್ಡದಲ್ಲ ಅಂತ ಹೇಳಿ ನಾನು ಅವತ್ತೇ ಹೇಳಿದೆ. ಕೇಳಲಿಲ್ಲ ನನ್ನ ಮಾತಾ. ಇಲ್ಲ, ನನಗೆ ಬೇಕೇ ಬೇಕು, ವಾಷಿಂಗ್ ಮಿಷಿನ್ ಬೇಕು, ನನಗೆ ಫ್ರಿಡ್ಜ್ ಬೇಕು, ಹೊಸ ಮನೆ ಕಟ್ಟಿದ್ದೀವಿ ಅಂದಮೇಲೆ ಏನೂ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ, ಮನೆಗೆ ಒಂದು ಕಳೆನೇ ಇರೋದಿಲ್ಲ, ಸೋಫಾ ಇರಬೇಕು, ಮಂಚ ಇರಬೇಕು ಅಂತ ಹೇಳಿ ಎಷ್ಟೆಲ್ಲ ನೀನು ಅಂದ್ಕೊಂಡು ಇವತ್ತು ನನ್ನ ಬೀದಿಗೆ ತಂದುಬಿಟ್ಟಲ್ಲೇ, ನನ್ನ ಬೀದಿಗೆ ತಂದುಬಿಟ್ಟೆ ನೀನು. ರೀ ಸುಮ್ಮನಿರಿ, ನಾನು ಯಾಕೆ ಮತ್ತೆ ಮನೆ ಅಂದಮೇಲೆ ಇಷ್ಟೆಲ್ಲ ಬೇಕಪ್ಪ ಅಂತ ಕೇಳಿದೆ. ನಾನೆಲ್ಲ ಎಲ್ಲ ಹೆಣ್ಮಕ್ಳು ಕೇಳ್ತಾರೆ, ಮನೆಗೆ ಏನು ಅವಶ್ಯಕತೆ ಐತೆ ಅದೆಲ್ಲ ಕೇಳ್ತಾರೆ. ನೀವೊಂಥರ ನನ್ನೇ ತಪ್ಪಾಗಿ ತಿಳ್ಕೊಂಡ್ರೆ ನೀವು ಹೆಂಗೆ? ನಾನೇನು ಮಾಡಿದೆ ಅಂತದ್ದು ನನ್ನ ತಪ್ಪಾಗಿ ತಿಳ್ಕೊಂಡು ನೀವು ಈ ಥರ ಮಾತಾಡೋದು ಸರಿ ಇಲ್ಲ ನೋಡಿ. ನಾನೇನು ಮಾಡಿದೆ ಅಂತ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ನಾನೇನು ಮಾಡಿಲ್ಲ. ಏನು ಮಾಡ್ದಿಲ್ದಲ್ಲ ಅಷ್ಟೊಂದು ಇದು ನೋಡಿ, ಇದು ಲೈಟಿಂಗ್ಸ್ ಇದೆಲ್ಲ ಏನು ಬೇಕಾಗಿತ್ತು, ಇದೆಲ್ಲ ಹಾಕ್ಸೋದಿಲ್ಲ ಹಾಲಿಗೆ. ಇದು ಎಷ್ಟು ದುಡ್ಡಾಯಿತು ಗೊತ್ತಾ? ಎಷ್ಟು ದುಡ್ಡಾಯಿತು? ನಾನು ಹೇಳಿದೆ ಬೇಡ ಕಣೆ, ಸಾಕು, ಒಂದು ಮನೆ, ಸಿಂಗಲ್ ಮನೆ ಸಾಕು. ಇಲ್ಲ, ಅಫ್ಟೇ ಇರಬೇಕು, ನನಗೆ ಅಫ್ಟೇ ಇರಬೇಕು, ಮೇಲ್ಗಡೆ ಒಂದು ಮನೆ ಇರಬೇಕು ಅಂತ ಕಟ್ಬಿಟ್ಟೆ. ನಾನು ಹೇಳಿದೆ ಸಾಕು, ಸಿಂಪಲಾಗಿ ಇದೊಂದು ಮಾಡ್ಕೊಳ್ಳೋಣ ಕಣಮ್ಮ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲೇ. ನಾನು ಎಷ್ಟು ಬಡ್ಕೊಂಡೆ, ಬೇಡ ಕಣಮ್ಮ, ಬೇಡ ಕಣೆ, ಸಾಕು, ನಮಗಿರೋದಕ್ಕೆ ಸರಿಯಾಗಿ ನಾವು ಇನ್ನೆಷ್ಟು ಜನ ಇದ್ದೀವಿ, ನಾನು ನನ್ನ ಮಗಳು ಇವತ್ತು ನಮ್ಮ ಮೂವರೇ ಇರೋದು, ನಮ್ಮ ಮೂವರಿಗೆ ಇನ್ನೆಷ್ಟು ಆಗಬೇಕು ಅಂತ ಹೇಳಿ ನಾನು ಬಡ್ಕೊಂಡೆ. ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿದೆ ನಾನು, ಕೇಳಲಿಲ್ಲ. 2 ಮನೆ ಬೇಕು, ಅದನ್ನೇನೋ ಸ್ವಲ್ಪ ಸಾಲ ಗೀಲ ಮಾಡಿ ಅದು ಇದು ಮಾಡಿಕೊಡ್ತೆ, ಹೆಂಗೋ ಸಾಲ ತೀರಿಸ್ಕೊಬತ್ತೆ. ಅದ್ರಾಗ ಇದು ಅಂತಂದರೆ ಎಲ್ಲ ತಲೆ ಮೇಲೆ ಬಂತು. ನಾನು ಒಬ್ಬ ಮಾಡೋದು ಯಾವುದಕ್ಕಂತ ಇಡ್ಲಿ, ಮನೆ ಖರ್ಚಿಗೆ ಕೊಡ್ಲಾ, ಚಿಕನ್ ಬೇಕು, ಮಟನ್ ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೇನು ನನಗೆ ಎಷ್ಟು ನೀನು ಹಿಂಸೆ ಕೊಟ್ಟೆ ಅಂದರೆ ಅಷ್ಟು ಹಿಂಸೆ ಕೊಟ್ಬಿಟ್ಟೆ. ನೀನು ಹೇಳ್ದಂಗೆ ನೀನು ಹಾಕಿದ ತಾಳಕ್ಕೆ ನಾನು ಕುಡ್ದಿದ್ದಕ್ಕೆ ಇವತ್ತು ನೋಡಿ ಯಾವ ರೀತಿ ಆಗ್ಬಿಡ್ತು. ನಾನು ಏನು ಮಾಡೋಣಪ್ಪ, ಎಲ್ಲಿ ಹೋಗೋಣಪ್ಪ, ಸಾಲದಾರ ಕಟ್ಟಕ್ಕೆ ಏನು ಮಾಡ್ಕೊಳ್ಳೋಣಪ್ಪ ಅನ್ನಂಗೆ ಆಗೈತೆ ನನಗೆ. ಅಯ್ಯೋ ಸುಮ್ಮನಿರಿ, ಅದು ಯಾಕಂಗೆ ಆಡ್ತೀರಾ? ತೀರುತ್ತೆ. ಇವಾಗ ಅದನ್ನೆಲ್ಲ ಮಾರಿ ಅಂತ ಹೇಳಿಲ್ವಾ, ಕರೆಸ್ರಿ, ನಾನೇ ಮಾಡ್ಲಾ? ಇವಾಗ ನಾನೇ ಹೋಗಿ ತಗೊಂಡೋಗಿ ಕಟ್ಟಿ ತಗೊಂಬರ್ತೀನಿ, ತಡೀರಿ. ಅದೇ ಏನು ನೀವೇನೋ ಕೊಡೋದಿಲ್ಲ ಅನ್ನೋ ಥರ ಆಡ್ತಾ ಇದ್ದೀರಲ್ಲ. ಇವಾಗ ನಾನೇ ಎಲ್ಲ ಟೆಂಪೋ ಕರೆಸ್ಬಿಟ್ಟು ಎಲ್ಲ ತುಂಬಿಸ್ತೀನಿ, ತಡೀರಿ. ತುಂಬಿಸ್ಬಿಟ್ಟು ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಅದು ಎಷ್ಟು ದುಡ್ಡು ಬರುತ್ತೋ ಅಷ್ಟು ಇಸ್ಕೊಂಡು 1 ಲಕ್ಷ ಬರುತ್ತೆ, ಅದನ್ನೆಲ್ಲ ಮಾರಿಬಿಟ್ರೆ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕಿ ತಗೊಂಬರ್ತೀನಿ. ಏನಂಗೆ ಅಯ್ಯ ನೀವಂತೂ ಹೇಳು. ಅಲ್ಲಿ ಮೇಲ್ಗಡೆ ಇರೋ ಸೋಫಾ ಎಲ್ಲ ತಗೊಂಡು ಹೋಗ್ತೀನಿ, ಟಿ ವಿ, ಫ್ರಿಜ್ ಪ್ರತಿಯೊಂದು ತಗೊಂಡಾಗ ಎಲ್ಲ ಮಾರಿ ಆಮೇಲೆ ಇದು ಮಾಡ್ತೀನಿ. ಏನಪ್ಪ ಅಪ್ಪ ನನಗಂತ ತಲೆನೋವು. ಸಿಂಧು ಫೋನ್ ಮಾಡಿ ಟೆಂಪೋದವ್ರಿಗೆ ಯಾರಿಗಾದ್ರೂ. ಅಮ್ಮ ಇಲ್ಲೇ ಅದೇ ಅವ್ರದ್ದು ಪ್ರಕಾಶ್ ಅಣ್ಣಂದು ಇರ್ಬೇಕೇನ ಕಣಮ್ಮ, ಹೋಗಿ ಕೇಳಮ್ಮ. ಕೇಳ್ಕೊಂಬರ್ತೀನಿ ತಡಿ, ಬಾರಪ್ಪಿ ಕೊಡ್ತೀನಿ. ಹಿಂಗೆ ಅವನ್ನೆಲ್ಲ ತುಂಬ್ಕೊಂಡು ಹೋಗ್ಬೇಕು, ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಬರೋಣ ಅಂತೆಲ್ಲ. ಅಲ್ಲೊಂದು ಅಂಗಡಿ ಐತೆ, ಅಲ್ಲೆಲ್ಲ ತೊಗೊಬಿಡ್ತಾರೆ ಸೆಕೆಂಡ್ ಹ್ಯಾಂಡ್ಗಳು, ಅಲ್ಲೆಲ್ಲ ತೊಗೊಂಡೋಗಿ ಮಾರ್ಕೊಂಬಂದ್ಬಿಡೋಣಪ್ಪ. ನಡಿಯಮ್ಮ, ನೀವು ಅಪ್ಪನ ಕತೆ ಕಟ್ಕೊಂಡ್ರೆ ಆಗಲ್ಲ, ಇದಕ್ಕೆ ಟೆನ್ಷನ್ ಮಾಡ್ಕೊಂಡು ಆರಾಡುತ್ತೀವಿ ಅಪ್ಪ. ಅಪ್ಪ ಏನು ಟೆನ್ಷನ್ ತಗೋಬೇಡ, ಸುಮ್ಮನಿರು. ಯಾರು ಸಾಲ ಮಾಡ್ದಂಗೆ ಇರೋಕ್ಕಾಗಲ್ಲ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಗಾದೆನೇ ಇಲ್ವಾ? ಸುಮ್ಮನಿರ್ರಿ. 1 ಲಕ್ಷ ದುಡ್ಡು ಹುಟ್ಟಿಲ್ಲ ನಮಗೆ, ಅದಕ್ಕೆ ಅತ್ಲಾಗೆ ಎಲ್ಲ ವಾಷಿಂಗ್ ಮಿಷಿನು, ಫ್ರಿಜ್ ಎಲ್ಲ ತೊಗೊಂಡೋಗಿ ಮಾರ್ಬಿಟ್ಟು 1 ಲಕ್ಷ ದುಡ್ಡು ತೊಗೊಂಡು ಬ್ಯಾಂಕಿಗೆ ಕಟ್ಟಿ ಎಲ್ಲನ ಅದ್ರ ಮೇಲೆ ಲೋನ್ ತೊಗೊಳ್ತೀವಿ. ಮನೆ ಮೇಲೆ ಲೋನ್ ಕೊಡ್ತಾರೆ, ಲೋನ್ ತೊಗೊಳ್ತೀವಿ. 30 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ 30 ಲಕ್ಷ ತೊಗೊಬಿಟ್ಟು ನಾವು ಲೋನ್ ಕೊಡ್ತೀವಿ. ಲೋನ್ ಕಟ್ಬಿಟ್ಟು ಎಲ್ಲನ ಆಮೇಲೆ ತೀರಿಸ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಇನ್ನೇ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಆಗೋಗ್ಬಿಟ್ಟೈತೆ. ನಮ್ಮ ಮನೆಯವ್ರು ನನ್ನ ಹಿಡ್ಕೊಂಡು ಹೊಡಿತಾರೆ. ಏನು ಮಾಡೋದು, ಸಾಲದಾರ ಕಟ್ಟ ತುಂಬ ಆಗ್ಬಿಟ್ಟೈತೆ. ಇದನ್ನೆಲ್ಲ ತಗೊಂಡು ಹೋಗ್ತೀನಿ. ನಾಲ್ಕು ಒಂದಿರಲಿ ಸೋಫಾ, ಮೇಲ್ಗಡೆ ಇರೋವು ಇನ್ನೊಂದು ಆ ಕಡೆ ಒಂದು ಕಡೆ ಹಾಕಿದ್ದೀವಿ. ಸೋಫಾ, ಮಂಚ, ಬೆಡ್ರೂಮಲ್ಲೆಲ್ಲ ಎಷ್ಟೊಂದು ನಮಗೆ 4-5 ಮಂಚಗಳಿದ್ದಾವೆ. ಮತ್ತು ವಾಷಿಂಗ್ ಮಿಷಿನ್ನು, ಫ್ರಿಜ್ಜು ಪ್ರತಿಯೊಂದು ಇದ್ದಾವೆ. ಎಲ್ಲ ತಗೊಂಡೋಗಿ ಎಲ್ಲ ಹಾಕಿ ಬಂದುಬಿಡ್ತೀನಿ. ಅದೇ ಅಷ್ಟೇ, ಮನೆಗೆ ಏನೇನು ಮಾರೋ ಐಟಮ್ ಐತಾ ಅದನ್ನೆಲ್ಲ ಮಾರ್ಕೊಂಬಂದುಬಿಡ್ತೀನಿ. ಮಾರ್ಕೊಂಬಂದ್ಬಿಟ್ರೆ ಹೆಂಗೋ ದುಡ್ಡು ಆಗುತ್ತೆ ಅತ್ಲಾಗೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.